ओम श्री गुरुभ्यो नमः हरि ओम वक्रतुंड महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा श्री गुरुभ्यो नमः हरि ओम मातृदेवो भव पितृदेवो भव आचार्य देवो भव अतिथि देवो भव। ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ನಮಸ್ಕಾರಗಳು. ಸರ್ವವಿದ್ಯೆ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೂ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ಗೆ ಲಿಂಕ್ ಮಾಡಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರಗಳು. ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ರಥಸಪ್ತಮಿ ಹಬ್ಬವನ್ನು ನಾವು ಆಚರಿಸ್ತೀವಿ. ಸೂರ್ಯನಾರಾಯಣ ಈ ಹಬ್ಬದ ಆರಾಧ್ಯ ದೇವತೆ. ರಥಸಪ್ತಮಿಗೆ ಅಚಲ ಸಪ್ತಮಿ ಎಂದು ಹೇಳುವರು. ಮತ್ತು ಸೂರ್ಯನಾರಾಯಣನಿಗೆ ನೋಡಿ, ಸೂರ್ಯಗ್ರಹಣ ತುಲ್ಯ ತುಶುಕ್ಲ ಮಾಘಸ್ಯ ಸಪ್ತಮಿ ಅಚಲ ಸಪ್ತಮಿ ದುರ್ಗಾ ಶಿವರಾತ್ರಿ ಮಹಾಬರಹ. ರಥಸಪ್ತಮಿ ಈ ಹೆಸರಿಗೆ ಕಾರಣ ಸಪ್ತಮಿ ತಿಥಿಯೊಂದು ರಥವರ ಎಂದು ಕರೀತಾರೆ. ಸೂರ್ಯನ ಆರಾಧನೆ ಅಚಲ ಸಪ್ತಮಿ ಎಂದಿರುವುದೆಂದು ಬೇಕಾದರೆ ಅಕ್ಷಯ ತೃತೀಯ ಅಕ್ಷಯ ಫಲವಾದ ಫಲವನ್ನು ಕೊಡುವಂತೆ ರಥಸಪ್ತಮಿ ಎಂದರೆ ಸ್ಥಿರವಾದ ಫಲವನ್ನು ಕೊಡ್ತಕ್ಕಂಥದ್ದು. ಇಡೀ ಮಾಘ ಮಾಸದ ಪ್ರಾತಃ ಕಾಲದ ಸ್ನಾನಕ್ಕೆ ಪ್ರಶಸ್ತವಾದ ತಿಥಿ ಅಂದರೆ ರಥಸಪ್ತಮಿ. ಆ ದಿನ ಸಕಾಲದಲ್ಲಿ ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರಥಸಪ್ತಮಿ ವ್ರತವನ್ನು ಆಚರಿಸಿದರೆ ಫಲಪ್ರಾಪ್ತಿ. ನೋಡಿ, ತ್ರಿವೇಣಿ ಸಂಗಮ ಸ್ನಾನ ಮಾಡಿದರೆ ಕೋಟಿ ಸೂರ್ಯಗ್ರಹಣ ಕಾಲದ ಆಚರಣೆಗಳಿಗೆ ಸಮ. ಮತ್ತು ಸೂರ್ಯನಾರಾಯಣ ಸಪ್ತ ಅಕ್ಷರಗಳಿಂದ ಅಲಂಕೃತವಾಗಿರುವ ರಥವನ್ನು, ಇದರ ಗೂಢಾರ್ಥ ಸಪ್ತಮಿ 7ನೆಯ ದಿನ, ಸಪ್ತ ಅಶ್ವಗಳು, ಸಪ್ತ 7 ವಾರಗಳು, ಸಪ್ತ ಗೃಹಗಳು, ಸಪ್ತ ಮಾತೃಕೆಯರು, ಸಪ್ತ ಸ್ವರಗಳು, ಸಪ್ತ ಲೋಕಗಳು, ಸಪ್ತ ತತ್ವಗಳು. ಈ ಎಲ್ಲ ಸೂರ್ಯದೇವನ ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವ ಪರಬ್ರಹ್ಮ ಸ್ವರೂಪ. ನೋಡಿ, ಇದಕ್ಕೆ ವಿಶೇಷವಾಗಿ ಎಕ್ಕದ ಎಲೆ ಸ್ನಾನ. ನೋಡಿ, ಅರ್ಕಪತ್ರೆ ಅಥವಾ ಎಕ್ಕದ ಎಲೆ ಸೂರ್ಯನಾರಾಯಣನಿಗೆ ಶ್ರೇಷ್ಠ. ರಥಸಪ್ತಮಿ ಆ ದಿನ ಭಾನುವಾರ 25ನೇ ತಾರೀಕು ಬಂದಿರೋದ್ರಿಂದ ಭಾನುವಾರ ವಿಶೇಷತೆ ನಮಗೆ ಸೂರ್ಯನ ದಿನವೇ ಆಗಿರೋದ್ರಿಂದ ಎಕ್ಕದ ಎಲೆಗಳನ್ನು ಪಕ್ಕದಲ್ಲಿಟ್ಟುಕೊಂಡಿರಬೇಕು. ತಲೆಯ ಮೇಲೆ 3 ಎಲೆಗಳು, ಬಲ ಮತ್ತು ಎಡಭುಜಗಳ ಮೇಲೆ ತಲಾ 2 ಎಲೆಗಳನ್ನು ಇಟ್ಟುಕೊಂಡು, ಗಂಡಸರು ಸ್ವಲ್ಪ ಎಳ್ಳು, ಹೆಂಗಸರು ಅಕ್ಷತೆಯಿಟ್ಟುಕೊಂಡು ಸ್ನಾನ ಮಾಡಬೇಕು. ಎಳ್ಳು ಶನಿಗೆ ಅಧಿಪತಿಯಾದ ಬ್ರಹ್ಮನನ್ನು, ಎಕ್ಕದ ಎಲೆ ಸೂರ್ಯನ, ಅಕ್ಕಿ ಮನಸ್ಸಿಗೆ ಕಾರಕನಾದ ಚಂದ್ರನನ್ನು ಸೂಚಿಸುತ್ತೆ. ಹೀಗಾಗಿ ನಮ್ಮ ಭಾವನೆಯ ಸದಾ ಕಾಲದಲ್ಲಿಯೂ ನಮ್ಮ ಮನಸ್ಸು ಬುದ್ಧಿ ಸೂರ್ಯನ ಮಹಾ ತೇಜಸ್ಸಿನಿಂದ ಪ್ರಕಾಶವಾಗಿರುತ್ತದೆ. ಪರಬ್ರಹ್ಮನ ಚಿಂತೆಯಲ್ಲಿ ಕಾಯ ವಾಚ ಮನಸ ಅವನ ಧ್ಯಾನದಲ್ಲಿ ನಿರತರಾಗಿರಲು ಪ್ರಚೋದಿತವಾಗಲಿ ಎಂದು ಪ್ರಾರ್ಥಿಸುವ ಸಂಕೇತ. ಮತ್ತು ರಥಸಪ್ತಮಿ ಸ್ನಾನದ ಮಂತ್ರ. ನೀವು ಸ್ನಾನ ಮಾಡಬೇಕಾದ್ರೆ ನೋಡಿ, ಈ ಮಂತ್ರ ಹೇಳ್ಕೋಬೇಕಾಗತ್ತೆ. ಸಾಯುಧ ಜನ್ಮ ಕೃತಂ ಪಾಪಂ ಮಾಯಾ ಜನ್ಮ ಸುಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಾಕರೆ ಹಂತು ಸಪ್ತಮಿ. ಏತಜ್ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಚಿತಂ ಮನೋವಾಕ್ಕಾಯ ಜಮ್ಯಂಚ ಜ್ಞಾತಾಜ್ಞಾತೆ ಚಯೇ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ಥಾನಾನ್ಮೇ ಸಪ್ತೆ ಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತ ಹರಮಾಕಾರಿ ಸಪ್ತಮಿ. ಆಮೇಲೆ ಈ ಮಂತ್ರವನ್ನು ಹೇಳಿಕೊಂಡು ರಥಸಪ್ತಮಿಯ ದಿನ 7 ಎಕ್ಕದ ಎಲೆಗಳನ್ನು ತಲೆ ಭುಜಗಳ ಮೇಲಿಟ್ಟುಕೊಂಡು ಸ್ನಾನ ಮಾಡಿದಾಗ ಸೂರ್ಯನಾರಾಯಣ ಪ್ರೀತಿಗಾಗಿ ಸೂರ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಪೂರ್ವಜನ್ಮದ ಪಾಪಗಳು ಹಾಗೂ ಈ ಜನ್ಮದಲ್ಲಿ ಬರತಕ್ಕ ಸಕಲ ದುಃಖಗಳು ಪರಿಹಾರ ಮಾಡಪ್ಪ ಅಂತ ಕೇಳ್ಕೋಬೇಕಾಗತ್ತೆ. ನೋಡಿ, ಎಕ್ಕದೆಲೆ ತಲೆ ಮೇಲೆ, ಭುಜದ ಮೇಲೆ, ಪಾದದ ಮೇಲೆ, ಬೆನ್ನಿನ ಮೇಲೆ ಎಲ್ಲ ಇಟ್ಕೊಂಡಾಗ 7 ಎಲೆಯನ್ನು ಈ ರಥಸಪ್ತಮಿ ಸ್ತೋತ್ರ ಮಂತ್ರ ಈ ಥರ ಬರುತ್ತೆ ನೋಡಿ. ಇನ್ನೂ ಒಂದು ಮಂತ್ರ, ಸ್ನಾನದ
ಸ್ನಾನಕಾಲ ಶ್ಲೋಕ. ಯದಾ ಜನ್ಮ ಕೃತಂ ಪಾಪಂ ಮಯಾ ಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಾಕರಿ ಹಂತು ಸಪ್ತಮಿ. ಇದು ಒಂದು ಶ್ಲೋಕ. ಎರಡನೇದು, ಏತಜ್ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯುಜಂ ಯಚ್ಚ ಜ್ಞಾತಾಜ್ಞಾತೆ ಚ ಯೇ ಪುನಃ. ಎರಡನೇ ಶ್ಲೋಕ ಇದು. ಇತಿ ಮೂರನೇದು ಬರುತ್ತೆ ನೋಡಿ. ಇತಿ ಸಪ್ತವಿಧಂ ಪಾಪಂ ಸ್ಥಾನಾನ್ಮೇ ಸಪ್ತ ಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಕರಿ ಸಪ್ತಮಿ. ಮೂರನೇ ಶ್ಲೋಕ ಆಯಿತು. ಇವಾಗ ನಾಲ್ಕನೇದು, ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪವಸುಂದರ ಶ್ವೇತಾರ್ಕ ಪರ್ಣಮಾಧಾಯ ಸಪ್ತಮಿ ರಥಸಪ್ತಮಿ. ನೋಡಿ, ಸ್ವಾಮಿಗೆ ಕೆಂಪು ನೀರು, ಅಕ್ಷತೆ ಮತ್ತು ಗಂಧ, ತುಳಸಿ, ಹೂವು ಎಲ್ಲ ಹಾಕ್ಕೊಂಡು ಹೂವಿನ ಗಿಡದ ಮೇಲೆ ಅರ್ಘ್ಯ ಕೊಡಬೇಕಾಗತ್ತೆ. ಅರ್ಘ್ಯ ಶ್ಲೋಕ ಈ ಥರ ಬರುತ್ತೆ. ಸಪ್ತ ಸಪ್ತಿ ವಹ ಪ್ರೀತ ಸಪ್ತಲೋಕ ಪ್ರತೀಪನಃ ಸಪ್ತಮಿ ಸಹಿತೋ ದೇವ ಗ್ರಹಣಾರ್ಘ್ಯಂ ದಿವಾಕರ. ಆದಿದೇವ ನಮೋಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮೋಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಅಂತಕ್ಕಂಥ ಈ ಮಂತ್ರವನ್ನು ಹೇಳ್ಕೊಂಡು ಅರ್ಘ್ಯ ಕೊಟ್ಟಾಗ ನಿಮ್ಮ ಪಾಪ ಪುಣ್ಯ ಫಲ ಆಯುರಾರೋಗ್ಯ ಐಶ್ವರ್ಯ ಯಶಸ್ಸು ಎಲ್ಲ ಸಿಕ್ಕಿ ಆ ಸೂರ್ಯನಾರಾಯಣ ಕಾಪಾಡ್ತಾನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.